ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ವಿಜಯ್ ಸೌಂದರ್ಯ ವ್ಲಾಗ್ಸ್. ನೀವೆಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಡೇಟ್ ಬಂದ್ಬಿಟ್ಟು ಮಾರ್ಚ್ 7 ಬುಧವಾರ ಈವ್ನಿಂಗ್ ಅರೌಂಡ್ 4:30ಗೆ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನೆನ್ನೆ ಎಲ್ಲ ಸ್ವಲ್ಪ ಕೆಲಸ ಬ್ಯುಸಿ ಇತ್ತು, ನಾನು ಯಾವುದೇ ಥರದಾದಂಥ ವ್ಲಾಗ್ನ ಮಾಡಿಲ್ಲ. ನೆನ್ನೆ ನೈಟ್ ರೂಪೇಶ್ಗೆ ಒಂದು 2 ಡೇಸಿಂದ ಗ್ಯಾಸ್ಟ್ರಿಕ್ ಥರ ಆಗ್ಬಿಟ್ಟು ಹೊಟ್ಟೆ ನೋವು ಅಂತಿದ್ರು. ಹಾಗಾಗಿ ಇವತ್ತು ಅವರು ಆಫ್ ಡೇ ಬಂದರು ಆಫೀಸಿಂದ. ನಾನು ಆಫೀಸಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ಮಣಿಪಾಲ್ ಹಾಸ್ಪಿಟ್ಲ್ ಹತ್ರ ಹೋಗಿ ರೂಪೇಶ್ಗೆ ಚೆಕಪ್ ಎಲ್ಲ ಮಾಡಿಸಿ ಸ್ವಲ್ಪ ಮೆಡಿಕೇಶನ್ ಎಲ್ಲ ಕೊಟ್ಟಿದ್ದಾರೆ. ಸೊ ಪ್ರಾಪರ್ ಟೈಮ್ಗೆ ಅವ್ರಿಗೆ ಊಟ ಕರೆಕ್ಟಾಗಿ ತಿಂತಾ ಇಲ್ಲ, ಜೊತೆಗೆ ಪ್ರಾಪರಾಗಿ ನಿದ್ದೆ ಇಲ್ಲ ಅಂದ್ರೂ ಡೈಜೆಷನ್ ಚೆನ್ನಾಗಾಗಲ್ಲ, ಅವಾಗ ಹೊಟ್ಟೆ ನೋವು ಬರೋ ಚಾನ್ಸಸ್ ಎಲ್ಲ ಇರುತ್ತೆ ಅಂತೆಲ್ಲ ಡಾಕ್ಟರ್ ಹೇಳಿ ಕಳಿಸಿದ್ರು. ಸೊ ಮೆಡಿಕೇಶನ್ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ. ಈಗ ಯದುವೀರ್ನ ಕರ್ಕೊಬರೋಕ್ಕೆ ರೂಪೇಶ್ ಸ್ಕೂಲ್ ಹತ್ರ ಹೋಗಿದ್ದಾರೆ. ಹಾಗೆ ಜೊತೆಗೆ ನಮ್ಮ ಅತ್ತೆನೂ ವರ್ಕಿಂದ ಅಲ್ಲೇ ಅಲ್ವಾ, ನಮ್ಮ ಅತ್ತೆ ಅವ್ರ ಆಫೀಸ್ ಪಕ್ಕದಲ್ಲೇ ಯದುವೀರ್ ಅವರ ಡೇ ಕೇರ್ ಇರೋದು. ಅಂದರೆ ನಮ್ಮ ಅತ್ತೆ ವರ್ಕ್ ಮಾಡೋವಂಥ HL ಅವ್ರದ್ದೇ ಡೇ ಕೇರ್. ಸೊ ಅಲ್ಲಿಬ್ಬರನ್ನು ಪಿಕ್ ಮಾಡಿಕೊಂಡು ಬರ್ತಾ ಇದ್ದಾರೆ. ಬರೋ ದಾರಿಯಲ್ಲಿ ರೂಪೇಶ್ಗೆ ನನಗೆ ಹೇಳಿದೆ, ನಂಗೆ ಚಿಕನ್ ತಿನ್ನಬೇಕು ಅನಿಸ್ತಾನೆ, ನೀನು ತೊಗೊಂಡು ಬಾ ಅಂತ. ನಾನು ಏರ್ ಫ್ರೈಯರ್ ಆರ್ಡರ್ ಮಾಡಿದ್ದೆ, ಅಲ್ಲೇ ಇದೆ ನೋಡಿ, ಅನ್ಬಾಕ್ಸ್ ಮಾಡಿ ಅಲ್ಲೇ ಇಟ್ಟಿದ್ದೀನಿ ಏರ್ ಫ್ರೈಯರು. ಸೊ ಅದರಲ್ಲಿ ಏನಾನ ಚಿಕನ್ ತಂದೂರಿ ಥರ ಮಾಡಿಕೊಡ್ತೀನಿ ಅಂತ ರೂಪೇಶ್ಗೆ ಹೇಳಿದೆ. ಸರಿ ಬರೋವಾಗ ಹಾಗೆ ಪಿಕ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ರು. ನನಗೆ ಇವತ್ತು ತುಂಬಾ ಖುಷಿ ಆಗಿರೋವಂಥ ದಿವಸ. ಯಾಕೆ ಅಂತಂದರೆ ನಮ್ಮ ಇಂಡಿಯನ್ ಆರ್ಮಿ ಮೂಯಿನ ಕೊಟ್ಟಿದ್ದಾರೆ, ಅಂದರೆ ಗಿಫ್ಟ್ ಕೊಟ್ಟಿದ್ದಾರಲ್ಲ. ಸೊ ಅದಕ್ಕೆ ನನಗೆ ಒಂಥರ ಖುಷಿ ಆಯಿತು. ನಮ್ಮ ಇಂಡಿಯನ್ಸ್ ಯಾವುದಕ್ಕೂ ಕಮ್ಮಿ ಇಲ್ಲ ಅನ್ನೋದಕ್ಕೆ ಇದೇ ಒಂದು. ಲೇಟ್ ಆದ್ರೂ ಸೂಪರಾಗಿ ಕೊಡ್ತಾರೆ. ಎಸ್, ಸೊ ಅದೊಂದು ಖುಷಿ ಆಯಿತು ನೋಡಿ. ಅದೇ ನ್ಯೂಸ್ ಹಾಕ್ಕೊಂಡು ಬಂದಾಗಿಂದ ಅದನ್ನೇ ನೋಡ್ತಾ ಇದ್ದೀನಿ. ಇವಾಗ ಯಾರೋ ಅವರ ಪಾಕಿಸ್ತಾನ್ ಮಿನಿಸ್ಟ್ರಿ ಅವರೆಲ್ಲ ಬಂದ್ಬಿಟ್ಟು ಹೇಳ್ತಾಯಿದ್ರು, ನಮ್ಮ ಹತ್ರ ಇಷ್ಟಿಷ್ಟ ಇದೆಲ್ಲ ಇದೆ, ವಿ ಆರ್ ರೆಡಿ ಟು ಅನೌನ್ಸ್ ಅ ವಾರ್ ಅಂತ ಎಲ್ಲ. ನಾವು ಏನು ಕಮ್ಮಿ ಇಲ್ಲ ಸರ್. ಹಂಗೆ ನೋಡಿಕೊಂಡ್ರೆ ಅವ್ರಿಗಿಂತ ಆರ್ಮಿ ನಂಬರ್ಸಲ್ಲಾಗಿರ್ಬೋದು, ಆಮೇಲೆ ಬೇಕಾಗಿರೋ ಅಂಥ ವಾರ್ ಎಕ್ವಿಪ್ಮೆಂಟ್ಸಲ್ಲಾಗಿರ್ಬೋದು, ಎಲ್ಲದರಲ್ಲೂ ಮೇಲೆ ಇದ್ದೀವಿ. ಸೊ ಶೀಘ್ರದಲ್ಲೇ ಮೋದಿ ಒಂದು ಒಳ್ಳೆ ಆನ್ಸರ್ನ ಕೊಟ್ಟಿದ್ದಾರೆ ಇವತ್ತು. ಆ್ಯಕ್ಚುಲಿ ನೋಡ್ಕೊಳ್ಳೋ ಥರ ಕೊಟ್ಟಿದ್ದಾರೆ. ಬೆಳಗ್ಗೆ ಎದ್ದಿದ ತಕ್ಷಣ ಅವ್ರಿಗೆ ನಮ್ಮದು ದೀಪಾವಳಿ ಕೊಟ್ಟಿದ್ದಾರೆ. ರೂಪೇಶ್ ಬಂದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಜೊತೆಗೆ ಎಷ್ಟೊಂದು ಜನ ಕೇಳ್ತಾ ಇದ್ದಿದ್ದು ಕ್ರೀಮ್ ಡೀಟೇಲ್ಸ್ ಹೇಳಿ ಅಂತ. ಇವತ್ತು ನೋಡಿ ನಾನೇನು ಯೂಸ್ ಮಾಡಿಲ್ಲ, ಲಿಪ್ಸ್ಟಿಕ್ ಹಾಕಿದ್ದೀನಿ ಅಷ್ಟೇ. ನೋಡ್ಬೋದು ಈ ಚಿಕ್ಕ ಮಾರ್ಕ್ ಕಾಣಿಸ್ತಾ ಇದೆಯಾ, ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ, ಕ್ಲಿಯರ್ ಆಗಿದೆ. ಯದುವೀರ್ ಬಂದ, ಹಂಗೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಬನ್ನಿ. ಮನೆ ತುಂಬ ಗಲೀಜಾಗಿದೆ, ಡೋಂಟ್ ಮೈಂಡ್. ಯಾರು ಬಂದಿರೋದು ನಮ್ಮ ಮನೆಗೆ? ಹಾಯ್ ಕಂದ. ಹಲೋ ಮಗನೇ, ನಾನು ಮಾತಾಡ್ಸ್ಬೇಕಲ್ಲಮ್ಮ. ಏನ್ ಪ್ಯಾಂಟಲ್ಲಿ ಹಿಂಗ್ ಗಲೀಜ್ ಮಾಡ್ಕೊಂಡಿದ್ದೆ? ಮಣ್ಣಲ್ಲಿ ಆಟಾಡ್ದ? ಮಣ್ಣಲ್ಲಿ ಅದ ನೀನು? ಹಾಯ್ ಫ್ರೆಂಡ್ಸ್. ಅಲ್ಲ, ನನಗಿಂತ ಅವರೇ ಇಂಪಾರ್ಟೆಂಟಾ ನಿನಗೆ? ಮಿಸ್ ಮಾಡ್ಕೊಂಡ ಮಮ್ಮಿನ? ಪ್ಯಾಂಟ್ ಎಲ್ಲ ತುಂಬ ಗಲೀಜ್ ಮಾಡ್ಕೊಂಡು ಬಂದಿದ್ದೆ. ಮಣ್ಣಲ್ಲಿ ಆಟ ಆಡ್ದ? ಸೇ ಎಸ್ ಅವ್ರನು ಅತ್ತೆಯಲ್ಲಿ ಅಜ್ಜಿಯಲ್ಲಿ ಯಾಕಂತೆ? ಯಾಕೆ ಬರಲ್ಲಂತೆ ಅಜ್ಜಿ? ಓಟಿ ಅದು ನಿನ್ಗೂ ಗೊತ್ತಾ? ನೋಡ್ರಿ, ಅವ್ರ ಅಜ್ಜಿಗೆ ಓಟಿ ಅಂತ, ಅದಕ್ಕೆ ಬರೋಳಂತೆ. ಮತ್ತೆ ಓವರ್ ಟೈಮ್ ಮಾಡ್ತಾ ಇದಾರೆ ಇವತ್ತು. ಅದಕ್ಕೆ ರೂಪೇಶ್ನ ಮಾತ್ರ ಕಳಿಸಿದ್ದಾರೆ. ನೋಡ್ದ ಹೆಂಗ್ ಶೂಟ್ ಮಾಡವ್ರೆ ನಮ್ಮ ಇಂಡಿಯನ್ಸು? ಹೆಂಗೆ? ಅಲ್ಲಿ ಟಿವಿಯಲ್ಲಿ ನೋಡಲ್ಲಿ ಹೆಂಗ್ ಶೂಟ್ ಮಾಡಿದ್ದಾರೆ. ಎಸ್ ಫ್ರೆಂಡ್ಸ್, ಯದುವೀರ್ ಕೂಡ ಬಂದ. ಅವನ್ನ ಫ್ರೆಶ್ ಅಪ್ ಮಾಡಿಬಿಟ್ಟು ಒಂದು ಗ್ಲಾಸ್ ಹಾಲು ಕೊಟ್ಬಿಟ್ಟು ನಾವು ರೆಡಿ ಆಗೋಣ. ಆದಮೇಲೆ ನಿಮ್ಮ ಜೊತೆ ನಾನು ಕ್ರೀಮ್ ಡೀಟೇಲ್ಸ್ ಎಲ್ಲ ಶೇರ್ ಮಾಡ್ತೀನಿ ಆಯ್ತಾ? ಬೀಚ್ಗೆ ಹೋಗ್ಬೇಕಾ? ಇಲ್ಲ, ಯಾರು ಹೇಳಿದ್ ಬೀಚ್ಗೆ ಹೋಗ್ತೀವಿ? ಏನ್ ಯಾವಾಗ ಓಡಾಡ್ಕೊಂಡಿದ್ರೆ ಇಲ್ಲಿ ಯಾರು ಇರ್ತಾರೆ ಮನೆಯಲ್ಲಿ? ನೋಡಿ, ಪ್ಯಾಂಟ್ ಎಲ್ಲ ಗಲೀಜ್ ಮಾಡ್ಕೊಂಡ್ ಬಂದವನು. ಸರಿ ಫ್ರೆಂಡ್ಸ್, ಅವ್ನು ಸ್ವಲ್ಪ ಫ್ರೆಶ್ ಅಪ್ ಮಾಡಿಸಿ ಸ್ವಲ್ಪ ಹಾಲೆಲ್ಲ ಕೊಟ್ಟು ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಜೊತೆಗೆ ನೀವು ಕೇಳ್ತಾ ಇದ್ದಿದ್ದಂಥ ಕ್ರೀಮ್ ಡೀಟೇಲ್ಸ್ ಎಲ್ಲ ಹೇಳ್ತೀನಿ. ಹಾಗೇನೆ ನಿನ್ನೆ ಅಮೆಝಾನಲ್ಲಿ ಈ ಬ್ರೆಜಿಲಿಯನ್ ಫೇಸ್ ವ್ಯಾಕ್ಸ್ ಇದನ್ನ ತರಿಸಿದ್ದೀನಿ. ಇದ್ರದ್ದು ಪ್ರಾಡಕ್ಟ್ ರಿವ್ಯೂ ಕೊಡೋಣ ನಿಮ್ಮ ಜೊತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಕೆ ಚೆನ್ನಾಗಿದೆ, ಕ್ಯೂಟ್ ಆಗಿದೆ. ಈ ಥರ ಪ್ಯಾನ್ ಕೂಡ ಬಂದಿದೆ. ಇದರಲ್ಲಿ ಬೀನ್ಸ್ ಬಂದಿದೆ. ಇದನ್ನು ಬೀನ್ಸ್ ಹಾಕ್ಬಿಟ್ಟು ಜಸ್ಟ್ ಹೀಟ್ ಮಾಡಿದ್ರೆ ಮೆಲ್ಟ್ ಆಗುತ್ತೆ. ಅದನ್ನು ಹಚ್ಕೊಂಡು ಜಸ್ಟ್ ನಾವೇ ಹಿಂಗೆ ಪೀಲ್ ಮಾಡ್ಕೋಬೋದು. ನೋಡೋಣ, ನಿಮ್ಮ ಜೊತೆ ಎಲ್ಲ ಇದ್ರ ಬಗ್ಗೆನೂ ಶೇರ್ ಮಾಡ್ತೀನಿ. ಓಕೆನಾ? ಅಕಸ್ಮಾತ್ ಎಮರ್ಜೆನ್ಸಿ ನಾನು ಇವಾಗ
ಸಡನ್ನಾಗಿ ಸಲೂನ್ಗೆಲ್ಲ ಹೋಗೋಕ್ಕಾಗಲ್ಲ, ತೊಗೊಬೇಕು ಮನೆಯಲ್ಲೇ ತೆಕ್ಕೋಬೇಕು ಅಂತಂದರೆ ಹಾಗಾಗಿ ತರಿಸಿದ್ದೀನಿ. ನೋಡೋಣ ಇದು ಹೇಗೆ ವರ್ಕ್ ಆಗುತ್ತೆ ಅಂತ. ಜೊತೆಗೆ ನಾನು ಕ್ರೀಮ್ ರಿವ್ಯೂ ಕೂಡ ಕೊಡ್ತೀನಿ. ಸ್ಟೇ ಟ್ಯೂನ್. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇದನ್ನ ಫ್ರೆಶ್ ಅಪ್ ಮಾಡಿ ಹಾಲು ಕೊಟ್ಬಿಟ್ಟು ನನ್ನ ಮೇಲೆ ಬಂದೆ. ರೂಪೇಶ್ ಚಿಕನ್ ತರ್ತೀನಿ ಅಂತ ಹೊರಗಡೆ ಹೋಗಿದ್ದಾರೆ. ಅಷ್ಟರಲ್ಲೇ ನಾನು ಲಾಸ್ಟ್ ವೀಡಿಯೋಲಿ ಹೇಳಿದೆ ಒಂದು ಕ್ರೀಮ್ನ ಯೂಸ್ ಮಾಡ್ತೇನೆ, ನಂಗೆ ಚೆನ್ನಾಗಿ ರಿಸಲ್ಟ್ಸ್ ಇದೆ ಅಂತ. ಎಷ್ಟೊಂದು ಜನ ಕೇಳ್ತಾ ಇದ್ರಿ ಆ ಕ್ರೀಮ್ ಡೀಟೇಲ್ಸ್ ಕೊಡಿ ಅಂತ ಎಲ್ಲ. ಸೊ ಇದನ್ನು ಅವರು ಆನ್ಲೈನಲ್ಲೆಲ್ಲ ಲಾಂಚ್ ಮಾಡಿಲ್ಲ, ಆಫ್ಲೈನಲ್ಲಿ ಸೇಲ್ನ ಮಾಡ್ತಾ ಇದ್ದಾರೆ. ಸೊ ನಾನು ಯೂಸ್ ಮಾಡ್ತಾ ಇರೋದು ಮಿಲ್ಕಿ ವೈಟ್ನಿಂಗ್ ಕ್ರೀಮ್ ಅಂದ್ಬಿಟ್ಟು. ಇದು ಬಂದ್ಬಿಟ್ಟು ನ್ಯಾಚುರಲ್ಸ್ ಅವರ ಒಂದು, ಇಲ್ಲಿ ಕಾಣಿಸ್ತಿದೆ ಫೋಕಸ್, ಎಸ್, ನ್ಯಾಚುರಲ್ಸ್ ಅನ್ನೋ ಒಂದು ಬ್ರ್ಯಾಂಡಿಂದ ಇದು ಮಿಲ್ಕಿ ವೈಟ್ ಅಂತ ಕ್ರೀಮ್ನ ನಾನು ತೊಗೊಂಡಿದ್ದು. ಸೊ ಇದು ಹೆಂಗೆ ನಾನು ತೊಗೊಂಡಿದ್ದು ಅಂದರೆ, ಲಾಸ್ಟ್ ಟೈಮ್ ನನಗೆ ಒಂದು ಕರ್ನಾಟಕ ರತ್ನ ಅವಾರ್ಡ್ ಬಂದಾಗ, ಅವಾರ್ಡ್ ಫಂಕ್ಷನ್ಗೆ ಹೋದಾಗ ನಮಗೊಬ್ಬರು ಮಾಡೆಲ್ ಪರಿಚಯ ಆಗಿದ್ರು, ಆನಂದ್ ಅಂತ. ಸೊ ಈಸ್ ಅ ಮೇಲ್ ಮಾಡೆಲ್. ಅವರು ಪರಿಚಯ ಆಗಿ ಕೇಳಿದಾಗ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿದೆ, ಬಟ್ ಆದರೆ ಇನ್ನೂ ನೀವು ಮೇಂಟೈನ್ ಮಾಡ್ಬೋದು ಅಂತೆಲ್ಲ ಹೇಳಿದರು. ಆಗ ಅವ್ರು ಹೇಳಿದರು ನಾನು ಒಂದು ಕ್ರೀಮ್ನ ಸಜೆಸ್ಟ್ ಮಾಡ್ತೀನಿ, ನಿಮ್ಗೆ ಇಷ್ಟ ಆದರೆ ಬೈ ಮಾಡಿ, ಅದು ಸ್ವಲ್ಪ ಕಾಸ್ಟ್ಲಿ, ನಾವೆಲ್ಲ ಮಾಡೆಲ್ಸ್ ಅದೇ ಯೂಸ್ ಮಾಡ್ತೀವಿ, ಒಂದ್ಸಲಿ ಟ್ರೈ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆದರೆ ತಗೊಳ್ಳಿ ಅಂತ ಹೇಳಿದರು. ಹಾಗಾಗಿ ಸರಿ ಓಕೆ ಆಯಿತು ಅಂದ್ಬಿಟ್ಟು ನಾನು ಇದು ಸೆಕೆಂಡ್ದು ನಾನು ಪರ್ಚೇಸ್ ಮಾಡಿದ್ದು. ತುಂಬ ಚೆನ್ನಾಗಿದೆ. ನಾನು ಸ್ಟಾರ್ಟಿಂಗಲ್ಲಿ ಹೆಂಗಿರುತ್ತೋ ಏನೋ ಅಂದ್ಬಿಟ್ಟು ಫಸ್ಟು ನಾನು ಪ್ಯಾಚ್ ಟೆಸ್ಟ್ ಥರ ಮಾಡ್ಕೊಂಡು ಯೂಸ್ ಮಾಡಿ, ಆ ನಂತರ ನಾನು ಯೂಸ್ ಮಾಡಿರೋದು ನೋಡಿ, ಇಷ್ಟು ಖಾಲಿ ಆಗಿದೆ ಆಲ್ರೆಡಿ, ಆಯಿತಾ. ನಾನು ಯೂಸ್ ಮಾಡ್ತಾ ಇದ್ದೀನಿ, ನಮ್ಮ ಚಿಕ್ಕಮ್ಮನೂ ಕೂಡ ಇವಾಗ ತರಿಸ್ಕೊಂಡಿದ್ದಾರೆ, ನನ್ನ ಬೆಸ್ಟ್ ಫ್ರೆಂಡ್ಸ್, ಕ್ಲೋಸ್ ಫ್ರೆಂಡ್ಸ್ ಯಾರಿದ್ದಾರೆ ಅವರು ಕೂಡ ತರಿಸ್ಕೊಂಡಿದ್ದಾರೆ. ಇದ್ರ ಕಾಸ್ಟ್ ಕೇಳಿದ್ರೆ ನೀವು ಶಾಕ್ ಆಗಿಬಿಡ್ತೀರಾ. ಇದು ಯಾವುದೇ ಥರದಾದಂಥ ಕೊಲಾಬ್ರೇಷನ್ ವೀಡಿಯೋಸ್ ಅಲ್ಲ. 4600 ರೂಪೀಸ್, ಲಿಟ್ರಲಿ 4600 ರೂಪೀಸ್. ನಾನು ಫಸ್ಟು ಪ್ರೈಸ್ ಕೇಳಿದ ತಕ್ಷಣ ಓಕೆ ಸರ್ ಆಯಿತು ನೋಡೋಣ ತರಿಸ್ಕೊಳ್ತೀನಿ ಅಂತ ಹೇಳಿದೆ. ಆಮೇಲೆ ಅವ್ರದ್ದು ನಂಬರ್ ಎಲ್ಲ ಸೇವ್ ಮಾಡ್ಕೊಂಡಲ್ಲ, ಅವ್ರ ಸ್ಟೇಟಸಲ್ಲಿ ಬಿಫೋರ್ ಆ್ಯಂಡ್ ಆಫ್ಟರ್ ಫೋಟೋಸ್ ಎಲ್ಲ ಹಾಕ್ತಾಯಿದ್ರು. ಸೊ ಅದು ಸಿಕ್ಕರೆ ನಾನು ಸ್ಕ್ರೀನ್ಶಾಟ್ ತೊಗೊಂಡು ಇಲ್ಲಿ ಹಾಕ್ತಿರ್ತೀನಿ. ಅವಾಗ ಓಕೆ ಆಯಿತು ಟ್ರೈ ಮಾಡೋಣ ಅಂದ್ಬಿಟ್ಟು ನಾನು ಫಸ್ಟು ಒಂದು ತರಿಸಿ ನನ್ನ ಕೈ ಮೇಲೆ ಟೆಸ್ಟ್ ಮಾಡಿಕೊಂಡೆ. ಚೆನ್ನಾಗಿ ಅನ್ನಿಸ್ತು, ತುಂಬ ಚೆನ್ನಾಗಿ ಅನ್ನಿಸ್ತು. ಆನಂತರ ಒಂದು ಆರ್ಡರ್ ಮಾಡಿಕೊಂಡೆ. ಆರ್ಡರ್ ಮಾಡಿದ್ದು 1 ವೀಕಿಗೆ ನನಗೆ ಬಂತು. ನಾನು ಅವ್ರಿಗೆ ಅಣ್ಣ ಬಂತಾ, ಇನ್ನು ಕ್ರೀಮ್ ಬಂದಿಲ್ಲ ಅಂತ ನಾನು ಟೆಕ್ಸ್ಟ್ ಮಾಡ್ತಾನೆ ಇದ್ದೆ. ಆ ಟೆಕ್ಸ್ಟು ಕೂಡ ಇಲ್ಲೆಲ್ಲ ಹಾಕ್ತಿರ್ತೀನಿ. ಆಮೇಲೆ ನೀವು ಅಂದ್ಕೊಳ್ತೀರಿ ಯಾವುದಾರ ಪ್ರಮೋಷನಲ್ ವೀಡಿಯೋ ಅಂತ. ಅಲ್ಲ, ಪ್ರಮೋಷನಲ್. ನಾನು ನ್ಯಾಚುರಲ್ ಆಗಿ ಯೂಸ್ ಮಾಡಿದ್ಮೇಲೆ ನಮ್ಮ ಚಿಕ್ಕಮ್ಮ ನನ್ನ ಫೇಸ್ ಕ್ಲಾರಿಟಿ ಎಲ್ಲ ನೋಡಿ, ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಚಿಕ್ಕಮ್ಮ ಮನೆ ಹತ್ರ ಇರೋರು, ಜೊತೆಗೆ ನನ್ನ ಕ್ಲೋಸ್ ಫ್ರೆಂಡ್ಸ್ ಕೂಡ ತರಿಸ್ಕೊಂಡ್ರು. ಸೊ ಮಿಲ್ಕಿ ವೈಟ್ ಕ್ರೀಮ್ ಅಂತ, ಇದು 4600 ರೂಪೀಸ್, ಲಿಟ್ರಲಿ 4600 ರೂಪೀಸ್. ಇವರು ಎವ್ರಿ ಮಂತ್ ಆಫರ್ನ ಇಡ್ತಾ ಇದ್ದಾರೆ. ಲಾಸ್ಟ್ ಮಂತ್ ಬಂದ್ಬಿಟ್ಟು ಕಾಂಬೋ ಆಫರ್ 4600 ಕಾಂಬೋ ಆಫರ್ ಥರ ಕ್ರೀಮ್ ಜೊತೆಗೆ ಸೋಪ್ ಕೂಡ ಕೊಟ್ಟಿದ್ರು. ಅದು ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ನನಗೆ ಅಂಡರ್ ಆರ್ಮ್ಸ್ ತುಂಬಾ ಡಾರ್ಕ್ ಇತ್ತು. ಸೊ ಆಮೇಲೆ ಅಂಡರ್ ಐಸ್ ಕೂಡ ತುಂಬಾ ಡಾರ್ಕ್ ಇತ್ತು. ನೀವು ನೋಡ್ಬೋದು, ಬಿಫೋರ್ ನೀವು ಮುಂಚೆಯಿಂದ ನನ್ನ ವ್ಲಾಗ್ಸ್ನ ನೋಡ್ತಾ ಇದ್ರೆ ಎಷ್ಟು ನನಗೆ ಡಾರ್ಕ್ ಸರ್ಕಲ್ಸ್ ಕಮ್ಮಿ ಆಗಿದೆ. ಆಮೇಲೆ ಇಲ್ಲೂ ಅಷ್ಟೇ, ಇಲ್ಲೆಲ್ಲ ಬ್ಲ್ಯಾಕ್ ಆಗಿತ್ತು ನನಗೆ ಡೆಲಿವರಿ ಆದಮೇಲೆ, ಇದೆಲ್ಲ ಕ್ಲಿಯರ್ ಆಗಿದೆ. ನನಗೆ ಚೆನ್ನಾಗಿ ಅನ್ನಿಸ್ತು. ಸೊ ಮಿಲ್ಕಿ ವೈಟ್ ಅಂತ, ಇದು ಆನ್ಲೈನಲ್ಲಿ ಸಿಗೋಲ್ಲ. ಅಕಸ್ಮಾತ್ ನೀವು ಈ ಥರ ಏನಾರ ಪರ್ಚೇಸ್ ಮಾಡಬೇಕು, ಅಫೋರ್ಡ್ ಮಾಡ್ತೀರಾ ನೀವು ಅಂದರೆ ನನ್ನ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಹಾಕ್ತಿರ್ತೀನಿ, ನೀವು ಆರ್ಡ್ರನ್ನ ಮಾಡ್ಕೊಳ್ಳಿ. ಬಟ್ ಆರ್ಡ್ರ್ ಮಾಡಿದ್ದು 1 ವೀಕ್ಗೆ ನಿಮಗೆ ಬರುತ್ತೆ. ನಂಗೆ ಟಾರ್ಚರ್ ಮಾಡಿಬಿಡಿ. ನಾನು ಕೇಳಿದೆ ಅವ್ರನ್ನ, ಈ ಥರ ಎಲ್ಲ ನಮ್ಮ ಡೀಟೇಲ್ಸ್ ಕೇಳ್ತಾ ಇದ್ದಾರೆ, ನಿಮ್ಮ ನಂಬರ್ನ ಹಾಕೊಡ್ಲಾ ಅಂತ. ಅವ್ರ ಮಾಡಲಿಂಗ್ಸಲ್ಲಿ ಬ್ಯುಸಿ ಇರ್ತಾರೆ. ಬೇಡ ನೀನೇ ತಗೋ ಸೌಂದರ್ಯ, ನಾನು ನಿನಗೆ ಕಳ್ಸ್ಕೊಡ್ತೀನಿ, ನೀನು ಅವ್ರಿಗೆ ಕಳ್ಸ್ಕೊಟ್ಬಿಡು, ನನಗೆ ಕಷ್ಟ ಆಗುತ್ತೆ ಅಂತ ಅಂದರು. ಸರಿ ಓಕೆ ಆಯಿತು ಅಂತ ಅಂದೆ. ಸೊ ಇಲ್ಲಿ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಹಾಕ್ತಿರ್ತೀನಿ, ಅದಕ್ಕೆ ವಾಟ್ಸಪ್ ಮಾಡಿ ನೀವು ಆರ್ಡರ್ ಹಾಕಂಗಿದ್ರೆ ನಾನು ಅದಕ್ಕೆ ಪೇಮೆಂಟ್ ಡೀಟೇಲ್ಸ್ನ ಕಳಿಸ್ತೀನಿ. ಪೇಮೆಂಟ್ ಆದಿ 1 ವಾರಕ್ಕೆ ನಿಮಗೆ ಈ ಕ್ರೀಮ್ನ ಸಿಗುತ್ತೆ. ಅರ್ಜೆಂಟ್ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ತುಂಬಾ ಚೆನ್ನಾಗಿದೆ ನೋಡಿ. ಇಷ್ಟು ಯೂಸ್ ಮಾಡಿದ್ದೀನಿ ಆಲ್ರೆಡಿ ನಾನು. ಇದು ನಂದು ಸೆಕೆಂಡ್ ಬಾಕ್ಸ್, ಇನ್ನು ಸ್ವಲ್ಪನೇ ಇದೆ. ನಿನ್ನೆ ತಾನೇ ಬಂತು, ನಾನು ಒಂದು ಆರ್ಡರ್ ಮಾಡಿದೆ, ನಿನ್ನೆ ಬಂತು ನೋಡಿ. ಇದು ಫುಲ್ ಬಾಕ್ಸು. ಇದು 3rd ಬಾಕ್ಸ್ ನಂದು ನೋಡಿ. ಈ ರೀತಿ ಇರುತ್ತೆ. ತುಂಬ ಇರೋದು ಹೊಸ ಕ್ರೀಮ್ ಇದು. ಸೊ ಆ್ಯಂಡ್ ಇಲ್ಲೆಲ್ಲ ಡೀಟೇಲ್ಸ್ ಎಲ್ಲ ಇರುತ್ತೆ, ಈ ಥರ ಮ್ಯಾನುಫ್ಯಾಕ್ಚರ್ ಡೇಟ್ ಎಲ್ಲ. ಇದು ನಾನು ಆಲ್ರೆಡಿ ಯೂಸ್ ಮಾಡಿರೋವಂಥದ್ದು. ತುಂಬ ಚೆನ್ನಾಗಿದೆ. ಅಫೋರ್ಡ್ ಮಾಡೋರು ತಗೊಳ್ಳಿ, ಎಲ್ಲರೂ ತಗೊಳ್ಳಿ ಅಂತ ನಾನು ಏನು ಹೇಳೋದಿಲ್ಲ. ಬಟ್ ನಾನೇನಂದರೆ ಯೂಶಲಿ ಜಾಸ್ತಿ ನಾನು ಬಿಸಿಲಲ್ಲೇ ಇರ್ತೀನಿ, ಹಾಗಾಗಿ ಸ್ವಲ್ಪ ಟ್ಯಾನ್ ಎಲ್ಲ ಜಾಸ್ತಿ ಇರುತ್ತೆ. ಹಾಗಾಗಿ ಆ ಟ್ಯಾನ್ ಎಲ್ಲ ಹೋಗಿ ಕ್ಲಿಯರಾಗಿ ಆ ಮಾರ್ಕ್ಸು, ಪಿಂಪಲ್ಸ್ ಥರದ್ದೆಲ್ಲ ಏನೂ ಇಲ್ಲ. ಆ್ಯಂಡ್ ಕೆಲವೊಬ್ರಿಗೆ ಇಲ್ಲಿ ಏನಂತಾರೆ
ಬೊಂಗು ಅಂತಾರಲ್ಲ ಅದೆಲ್ಲ ಇದ್ದರೆ ಇದು ಯೂಸ್ ಮಾಡಿದ್ರೆ ಕಮ್ಮಿ ಆಗುತ್ತೆ. ಅವನ್ನ ಎವ್ರಿ ಡೇ ಹಾಕ್ತಿರ್ತಾರೆ, ಬಿಫೋರ್ ಆ್ಯಂಡ್ ಆಫ್ಟರ್ ವೀಡಿಯೋಸ್ ರಿವ್ಯೂಸ್ ಎಲ್ಲ ಕೂಡ ಹಾಕ್ತಿರ್ತಾರೆ. ನಾನು ಸ್ಕ್ರೀನ್ ಮೇಲೆ ನೋಡಿ, ನಾನು ಪೇಮೆಂಟ್ ಮಾಡಿದ್ದೀನಿ ಅವ್ರಿಗೆ, ಅದನ್ನು ಕೂಡ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ ಆಯಿತಾ. ಇದು ಇಷ್ಟು ಈ ಡೀಟೇಲ್ಸ್ ಬಗ್ಗೆ, ಇಷ್ಟು ಈ ಕ್ರೀಮ್ ಬಗ್ಗೆ ಆಯಿತಾ. ಎಷ್ಟೊಂದು ಜನ ಕೇಳ್ತಾ ಇದ್ದೀನಿ, ನಿಮ್ಮೆಲ್ಲರಿಗೂ ಉತ್ತರ ಸಿಕ್ಕಿದೆ ಅಂದ್ಕೊಳ್ತೀನಿ. ಬಿಕಾಸ್ ನೋಡಿ, ನಾನು ಏನು ಯೂಸ್ ಮಾಡ್ತಾ ಇದ್ದೀನಿ, ನನ್ನ ಲೈಫ್ ಹೇಗಿದೆ, ನನ್ನ ಕಷ್ಟ ಅಂದಾಗ ಕಷ್ಟ, ಸುಖ ಅಂದಾಗ ಸುಖ, ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದನ್ನು ಕೂಡ ಶೇರ್ ಮಾಡಿಕೊಂಡೆ ಅಷ್ಟೇ. 4600 ರೂಪೀಸ್ 1 ಮಂತ್, 4600 ರೂಪೀಸ್ ಈ ಕ್ರೀಮ್ದು ಪ್ರೈಸು. ಒನ್ ಮಂತ್ ಆಫರ್ ಇರುತ್ತೆ, ಒಂದೊಂದು ಮಂತ್ ಇರೋದಿಲ್ಲ ಅಷ್ಟೇ. ಲಾಸ್ಟ್ ಮಂತ್ ಆಫರ್ ಇತ್ತು, 200 ರೂಪೀಸ್ ಆಫರ್, 4400 ರೂಪೀಸ್ ಪೇ ಮಾಡಿದ್ದೀನಿ ನೋಡಿ, ಇಲ್ಲಿ ಹಾಕಿರ್ತೀನಿ ನಾನು. ಸೊ ಇದು ಮಾಡಿ ತರಿಸ್ಕೊಂಡೆ, ನಿನ್ನೆ ಬಂತು ನನಗೆ. ಆ್ಯಂಡ್ ಅರ್ಜೆಂಟ್ ಎಲ್ಲ ಮಾಡೋ ಹಾಗಿಲ್ಲ. ಅಕಸ್ಮಾತ್ ಯಾರಿಗಾದ್ರೂ ಬೇಕು, ನಾನು ಅಫೋರ್ಡ್ ಮಾಡ್ತೀನಿ ತೊಗೊಳ್ತೀನಿ ಅಂದರೆ ಇಲ್ಲಿ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ನೀವು ಆರ್ಡರ್ ಅಂತ ನೀವು ಟೆಕ್ಸ್ಟ್ ಮಾಡಿ, ವಾಟ್ಸಪ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಕೂಡ ಕೊಡ್ತೀನಿ. ಆ್ಯಂಡ್ ಎಲ್ಲ ಥರ ಸ್ಕಿನ್ ಟೈಪ್ಸ್ಗೂ ಇದು ಯೂಸ್ ಆಗುತ್ತೆ. ನೀವು ತರಿಸ್ಕೊಂಡ್ರು ಒಂದ್ಸಲಿ ಪ್ಯಾಚ್ ಟೆಸ್ಟ್ ಅಂತ ಮಾಡ್ಕೊಳ್ಳಿ. ಇದೆ ಅಂತ ಅಲ್ಲ, ಯಾವುದೇ ಕ್ರೀಮ್ಸ್ ನೀವು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಖಂಡಿತ ಕೈಗೆ ಹಾಕ್ಕೊಳ್ಳಿ. ಯಾವುದೇ ಥರ ಪ್ರಾಬ್ಲಮ್ಸ್ ಆಗಿಲ್ಲ. ನಾನು ಇವಾಗ ನೋಡಿ, ನಾನು ಯೂಸ್ ಮಾಡಿದೆ, ನಮ್ಮ ಚಿಕ್ಕಮ್ಮ ಯೂಸ್ ಮಾಡಿದ್ರು, ನಮ್ಮ ಚಿಕ್ಕಮ್ಮ ಫ್ರೆಂಡ್ಸ್ ಯೂಸ್ ಮಾಡ್ತಾ ಇದ್ದಾರೆ, ನನ್ನ ಫ್ರೆಂಡ್ಸ್ ಯೂಸ್ ಮಾಡ್ತಾ ಇದ್ದಾರೆ, ಯಾವುದೇ ರೀತಿಯಾದಂಥ ಕಂಪ್ಲೇಂಟ್ ಬಂದಿಲ್ಲ, ಜೆನ್ಯೂನ್ ಆಗಿ ಹೇಳ್ತಾ ಇದ್ದೀನಿ. ಸೊ ನೋಡಿ, ನಿಮಗೆ ಇಷ್ಟ ಆದರೆ ನೀವು ಆರ್ಡರ್ನ ಹಾಕ್ಕೊಳ್ಬೋದು. ಆ್ಯಂಡ್ ಇದ್ರ ಬಗ್ಗೆ ಇಷ್ಟು. ಆ್ಯಂಡ್ ಬನ್ನಿ ಇವಾಗ ನಾನು ಹೋಗಿ ಆ ವ್ಯಾಕ್ಸ್ನ ಸ್ವಲ್ಪ ಕರಗಿಸಿ ಬನ್ನಿ ಫ್ರೆಂಡ್ಸ್, ಇವಾಗ ಇದನ್ನು ಟ್ರೈ ಮಾಡೋಣ. ನೋಡಿ, ಈ ಥರ ಬೀನ್ಸ್ ಕೊಟ್ಟಿದ್ದಾರೆ. ಸೊ ಇದನ್ನು ಸ್ವಲ್ಪ ಹಾಕ್ತೀನಿ, ಫಸ್ಟ್ ಟ್ರಯಲ್ ಅಲ್ವಾ, ಹೇಗೆ ಬರುತ್ತೆ ನೋಡಿ. ಆಮೇಲೆ ಫ್ರೆಂಡ್ಸ್ ನೋಡಿ, ಈ ಥರ ಒಂದು ಅವರೇ ಕೊಟ್ಟಿರೋಂಥ ಕಪ್ಪಲ್ಲಿ ಹಾಕ್ಕೊಂಡಿದ್ದೀನಿ. ಫುಲ್ ಪಳಪಳ ಅಂತ ಇದೆ. ಅದ್ರ ಜೊತೆ ಒಂದು ಚಿಕ್ಕ ಸ್ಪ್ಯಾಚುಲಾ ಕೂಡ ಕೊಟ್ಟಿದ್ದಾರೆ. ಬನ್ನಿ ಇವಾಗ ಇದನ್ನು ಹೀಟ್ ಮಾಡೋಣ. ಫ್ರೆಂಡ್ಸ್ ನೋಡಿ, ಇದರಲ್ಲೇ ಹೀಟ್ ಮಾಡ್ತಾ ಇದ್ದೀನಿ, ಸಿಮ್ಮಲ್ಲಿ ಇಟ್ಟಿರ್ತೀನಿ. ನೋಡೋಣ ಎಷ್ಟೊತ್ತಿಗೆ ಹೀಟ್ ಆಗುತ್ತಿದ್ದು ಅಂತ. ಸಾಲ್ತಾನೆ ಇಲ್ಲ ಫ್ರೆಂಡ್ಸ್ ಇಟ್ಕೊಳ್ಳೋಕ್ಕೆ, ಹಿಂಗೆ ಇಟ್ಟಿದ್ದೀನಿ. ಲೆಟ್ಸ್ ಸಿ. ನೋಡಿ ಹಿಂಗೆ ಮೆಲ್ಟ್ ಆಗ್ತಾ ಇದೆ, ನೋಡಿದ್ರಾ? ಹೊಗೆ ಎಲ್ಲ ಬರ್ತಾ ಇದೆ ನೋಡಿ, ಈ ಥರ ಜೆಲ್ ಆಗ್ತಾ ಇದೆ, ಮೆಲ್ಟ್ ಆಗೋಯ್ತು ಅಷ್ಟೇ ಫ್ರೆಂಡ್ಸ್. ನೋಡಿದಲ್ಲ, ಗ್ಯಾಸ್ನ ಆಫ್ ಮಾಡಿದೆ. ಇದು ಬಿಸಿ ಇದೆ ಅಲ್ಲ, ಇದು ಸ್ವಲ್ಪ ಆರದ ಮೇಲೆ ನೋಡಿ ಹೆಂಗೆ ಹೊಗೆ ಬರ್ತದೆ. ಆರದ ಮೇಲೆ ಕೈಗೆ ಹಚ್ಕೊಳ್ಳಿ. ನೋಡೋಣ ತಡಿ, ಹಾಲು ತೊಗೊಂಡು ಸ್ವಲ್ಪ ಫ್ಯಾನ್ ಅಡಿ ಇಡ್ತೀನಿ. ಹತ್ರ ಬಾ, ಕರೆಕ್ಟಾಗಿದೆ ಮಾಡು ಫ್ರೆಂಡ್ಸ್. ಇದು ಬಿಸಿ ಆಗಿದೆ. ಇದನ್ನು ಇವಾಗ ನಾವು ಸ್ವಲ್ಪ ಸ್ವಲ್ಪ ಉಬ್ಬಿ ನೋಡಿ, ಯಾವ ಡೈರೆಕ್ಷನಲ್ಲಿ ಇರುತ್ತಲ್ಲ, ಜಸ್ಟ್ ಈ ಡೈರೆಕ್ಷನ್ಗೆ ಹಚ್ಕೊಳ್ಳಿ. ನಾನು ಹಾಲಲ್ಲಿ ಕೂತ್ಕೊಂಡು ಮಾಡ್ಕೋತಾ ಇದ್ದೀನಿ ಅನ್ಕೋಬೇಡಿ, ಜಸ್ಟ್ ನಿಮ್ಗೆ ತೋರ್ಸೋಕ್ಕೆ. ಇದೊಂದು ಮಾಡಿದ್ಮೇಲೆ ನಾನು ವಾಶ್ರೂಮ್ಗೆ ಹೋಗಿ ಜಸ್ಟ್ ಹಿಂಗೆ ಟ್ಯಾಪ್ ಮಾಡಿ, ಈ ಡೈರೆಕ್ಷನಲ್ಲಿ ಹಚ್ಚಿದ್ದೀನಲ್ಲ, ಆಪೋಸಿಟ್ ಡೈರೆಕ್ಷನಲ್ಲಿ ತೆಗಿಬೇಕು. ಆಗಲಿ ನನ್ನ ಫ್ರೆಂಡ್ಸ್, ಬರ್ತಾ ಇಲ್ಲ. ಅಯ್ಯೋ ದೇವ. ಜಾಸ್ತಿ ತೆಳುವು ಒಂದು ಕಡೆ ಜಾಸ್ತಿ ಹಚ್ಬಿಟ್ಟಿದ್ದೀನಿ ಫ್ರೆಂಡ್ಸ್, ಹಂಗೆ ಮಾಡಬಾರ್ದು. ಒಂದೇ ಒಂದು ಬಂದಿದೆ ಅಷ್ಟೇ. ಅಂದರೆ ನಾನು ಮಾಡ್ಕೊಂಡಿದ್ದು ಕರೆಕ್ಟಾಗಿ ಮಾಡ್ಕೊಂಡಿಲ್ಲ ಅನಿಸುತ್ತೆ. ಅದು ಈವನ್ನಾಗಿ ಹಚ್ಕೋಬೇಕೆಲ್ಲ. ಪರವಾಗಿಲ್ಲ, ಎಮರ್ಜೆನ್ಸಿ ವರ್ಕೌಟ್ ಆಗುತ್ತೆ, ತಗೋಬೋದು. ಗುಡ್. ನೋಡಿ, ಇಷ್ಟು ಏರಿಯಾ ಹೇರ್ಸ್ ಹೋಗಿದೆ. ಬಿಸಿ. ಫಸ್ಟು ಕಲ್ತ್ಕೋಕ ಬಾಳೋದು, ಕೈಯೆಲ್ಲ ಸುಟ್ಕೊಂತೀಯಾ? ಅಯ್ಯಪ್ಪ ಸ್ವಾಮಿ. ಓಕೆ, ಇವಾಗ ಲೆಟ್ಸ್ ಟ್ರೈ ದಿಸ್.
ಅಮ್ಮ ಬೇಡ ಫ್ರೆಂಡ್ಸ್, ಸುಮ್ಮನೆ ನೀವು ಹೋಗಿ ಸಲೂನಲ್ಲಿ ಮಾಡ್ಕೊಳೋದು ಬೆಟರು. ಇದ್ರಲ್ಲಿ ಜಾಸ್ತಿ ಹೇರ್ಸ್ ಬಂತು. ಇಲ್ಲಿ ನೋಡಿ ಹೇರ್ಸ್ ಎಲ್ಲ ಈ ಥರ ಹೇರ್ಸ್ ಇಲ್ಲೂ ಇತ್ತು. ಅಪ್ಪ ಈ ಥರ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ, ಸುಮ್ಮನೆ ಸಲೂನ್ಗೆ ಹೋಗ್ರಿ. 1000 ರೂಪಾಯಿ ಮಕ್ಕ ಎಲ್ಲ ನೋಡೋಕ್ಕೆ ಹೋದರೆ ಆಮೇಲೆ ಏನು ಗೊತ್ತಾ, ಅವ್ರು ಹಿಂಗೆ ಎಳಿತಾರಲ್ಲ, ಹಂಗೆ ನಮಗೆ ಅಷ್ಟು ಫಾಸ್ಟಾಗಿ ಹೇಳ್ಕೊಳಕ್ಕೆ ಭಯ ಆಗುತ್ತೆ. ಆಮೇಲೆ ಇಲ್ಲಿ ಸ್ವಲ್ಪ ರೆಡ್ಡಿಶ್ ಬೇರೆ ಆಯಿತು, ಆ ಬಿಸಿ ಹಚ್ಕೊಂಡಿದ್ದಕ್ಕೆ ಅನಿಸುತ್ತೆ. ಬೆಟರ್ ನೀವೇ ಮಾಡಿಸ್ಕೊಳ್ಳಿ ಹೋಗ್ಬಿಟ್ಟು ಸಲೂನ್ಸಲ್ಲಿ. ಈ ಥರ ನಂತರ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ ಅಷ್ಟೇ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಒಂದು ಶಾರ್ಟ್ ವ್ಲಾಗ್ ಆಗಿರುತ್ತೆ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೀವು ಯಾರಾದರೂ ಈ ಥರ ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ದೀರಾ ಮುಂಚೆ ಅಂತ ನೀವು ನನಗೆ ತಿಳಿಸಿ. ನೋಡಿ ಗಟ್ಟಿಯಾಗೋಯ್ತಿದ್ದು ಪೇಸ್ಟ್. ತಿರ್ಗಾ ಬಿಸಿ ಮಾಡ್ಕೊಂಡು ಬೆಸ್ಟ್ ಏನು ಗೊತ್ತಾ, ಐರನ್ ಬಾಕ್ಸ್ ಮೇಲೆ ಇಟ್ಕೊಂಬಿಡಿ, ಅಷ್ಟೊಂದು ಹೀಟ್ ಆಗಲ್ವಲ್ಲ. ಅವಾಗ ಒಳ್ಳೆ ಐಡಿಯಾ ಅಲ್ಲ ಲಡ್ಡು. ಐರನ್ ಬಾಕ್ಸ್ ಮೇಲೆ ಇಟ್ಕೊಳ್ಳಿ, ಆವಾಗ ಸ್ವಲ್ಪನೇ ಹೀಟ್ ಆಗುತ್ತೆ. ಸ್ಟವ್ ಮೇಲೆ ಆದರೆ ಬೇಗ ಹೀಟ್ ಆಗುತ್ತೆ, ಆಮೇಲೆ ಹಚ್ಕೊಳ್ಳೋಕೆ ಸಿಕ್ಕಾಪಟ್ಟೆ ಬಿಸಿ. ಬಟ್ ಓಕೆ, ನಿಮ್ಗೆ ಕಾಣಿಸ್ತಾ ಇದೆಯಾ ರೆಡ್ ಆಗಿರೋದು? ಇಷ್ಟು ರೆಡ್ ಆಗಿಬಿಟ್ಟಿದೆ. ಬೆಟರ್ ನೀವು ಮಾಡ್ಕೋಬೇಡಿ ಫ್ರೆಂಡ್ಸ್ ಈ ಥರದ್ದೆಲ್ಲ. ನಿಮ್ಗೆ ಗೊತ್ತಿದ್ರೆ ಮಾತ್ರ ಮಾಡ್ಕೊಳ್ಳಿ, ನಂತರ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ಅಷ್ಟೇ. ಇವತ್ತಿನ ವ್ಲಾಗ್. ಯಪ್ಪಾ, ಇವಾಗ ರೂಪೇಶ್ ಚಿಕನ್ ತರ್ತಾರೆ. ಚಿಕನ್ ಇದು ನಾನು ಹೋಗಿ ಸ್ವಲ್ಪ ಹ್ಯಾಂಡ್ ವಾಶ್ ಎಲ್ಲ ಮಾಡ್ಕೊಬಂದು ಚಿಕನ್ನ ಪ್ರಿಪೇರ್ ಮಾಡಿ ತಿನ್ಬಿಟ್ಟು ತಾಚಿ ಮಾಡಿದ್ರೆ ಇವತ್ತಿನ ಡೇ ಕಂಪ್ಲೀಟ್ ಆಗುತ್ತೆ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಬರಿಬೇಡಿ. ಮುಂದಿನ ವೀಡಿಯೋ ಸಿಗ್ತೀನಿ. ಅಂಟಿಲ್ ಟೇಕ್ ಕೇರ್, ಬೈ ಬೈ, ಲಾಟ್ಸ್ ಆಫ್ ಲವ್.